ಸ್ಯಾಂಡಲ್ವುಡ್ ನಲ್ಲಿ ಹಲವಾರು ಸಿನಿಮಾಗಳ ಮೂಲಕ ಒಂದು ನಿರ್ದೇಶನದಲ್ಲಿ ತಮ್ಮದೇ ಅಂತ ಚಾಪು ಮೂಡಿಸಿರುವಂತಹ ಟಿ.ಎಸ್. ನಾಗಭರಣ ಸರ್ ಅಂದ್ರೆ ಎಲ್ರಿಗೂ ನೆನಪಾಗುವಂತದ್ದು ಚಿನಾರಿ ಮುತ್ತ ಆಗಿರ್ಬೋದು. ಒಂದಷ್ಟು ಸಿನಿಮಾ ಸಾಲುಗಳೇ ನೆನಪಾಗುತ್ತೆ ಅವರ ಒಂದು ನಿರ್ದೇಶನ ಬತ್ತಳಿಕೆಯಿಂದ ಬಂದಿರುವಂತದ್ದು. ಈಗ ಆಗ 31 ವರ್ಷಗಳ ಹಿಂದೆ ಟಿ.ಎಸ್. ನಾಗಭರಣ ಸರ್ ಚಿನ್ನಾರಿ ಮುತ್ತನಿಗೆ ಆಕ್ಷನ್ ಕಟ್ ಹೇಳಿದ್ರು. ಆದ್ರೆ ಈಗ ಅವರ ಮಡದಿಯಾಗಿರುವಂತಹ ನಾಗಿನಿ ಭರಣ ಅವರು ಜೀನಿಯಸ್ ಮುತ್ತನಿಗೆ ಅಂದ್ರೆ ವಿಜಯ್ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇವರ ಬತ್ತಳಿಕೆಯಲ್ಲಿ ಬರ್ತಿರುವಂತಹ ಮೊದಲ ಸಿನಿಮಾ, ಮೊದಲ ಪ್ರಯತ್ನ ಹೇಗಿತ್ತು, ನಿರ್ದೇಶನದ ಜವಾಬ್ದಾರಿ, ಯಾಕಂದ್ರೆ ಮಹಿಳಾ ನಿರ್ದೇಶಕಿ ಅಂತಂದ್ರೆ ಒಂದು ಅದಕ್ಕೆ ಆದ ಪ್ರಿಪರೇಷನ್ಸ್ ಅನ್ನ ಮಾಡ್ಕೋಬೇಕು. ನಾಗಿನಿ ಭರಣ ಅವರ ಒಂದು ನಿರ್ದೇಶನದ ಮಹತ್ವ ಏನಿತ್ತು ಅಂತ ಎಲ್ಲಾನು ತಿಳಿಸ್ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ನಮಸ್ತೆ, ಹೇಗಿದ್ರ? ನಮಸ್ತೆಪ್ಪ, ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಈಗ ಬೆಳ್ಳಿ ಪರದೆಯಲ್ಲಿ ಕಮಾಲ್ ಮಾಡೋದಕ್ಕೆ ಜೀನಿಯಸ್ ಮುತ್ತ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಿದೆ. ನಿರ್ದೇಶನವನ್ನ ಮೊದಲನೇದಾರಿ ಮಾಡಿದ್ರ, ಹೇಗ್ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ತುಂಬಾ ಹಿಂದೆನು ಎಲ್ಲರೂ ಕೇಳ್ತಿದ್ರು ನೀವೊಂದು ಫಿಲಂ ಮಾಡ್ಕೊಡಿ ಅಂತ. ನಾನ್ ಸಾರ್ ಬೆನ್ನೆಲುಬಾಗಿದ್ದಿದ್ರಿಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಬೇಡ, ನಾನು ಮಾಡಲ್ಲ ಅಂತಿದ್ದೆ. ಈ ಫಿಲಮ್ ನನ್ನ ಫ್ರೆಂಡ್ ಲತಾ ಜಯಪ್ರಕಾಶ್ ಮಗಂಗೋಸ್ಕರ ಮಾಡಿದ್ದೀನಿ. ಸುಮಾರು ಕತೆಗಳು ಹುಡ್ಕಾಡಿ ಎಲ್ಲ ಮಾಡ್ಬಿಟ್ಟು ಕಡೆಗೆ ಇದು, ಯಾಕೆಂದ್ರೆ ಕ್ಯಾನ್ಸರ್ ಕಾಮನು, ಹಾರ್ಟ್ ಅಟ್ಯಾಕ್ ಕಾಮನು, ಅದಕ್ಕೆ ಇದು ಬೇಡ, ಅದ್ ಬಿಟ್ಟು ಬೇರೆ ತಕೊಳ್ಳೋಣ ಅಂದ್ಬಿಟ್ಟು ಸೋನ್ ಕಾಂಪ್ಲೆಕ್ಸ್ ಅಂತ, ಅದು ತುಂಬಾ ರೇರ್, ಅದು ಇಂಟರ್ನೆಟ್ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಮಾಡಿಬಿಟ್ಟು ಇದು ಮಾಡಿರೋದು. ಅಮೆರಿಕದಲ್ಲಿ 16 ಸೆಂಟ್ರಲ್ ಸ್ಕ್ರೀನಿಂಗ್ ಆಯ್ತು. ಎಲ್ಲರೂ ತುಂಬಾ ಲೈಕ್ ಮಾಡಿದ್ರು. ಅವನ್ ಬರ್ಡೇ ದಿನ ಜನವರಿ 20 ಇಲ್ಲಿ ಮಾಡಿದ್ವಿ. ಅಲ್ಲೂ ಎಲ್ಲ ಬಂದವರೆಲ್ಲ ಲೈಕ್ ಮಾಡಿದ್ದಾರೆ. ಇವಾಗ ಅದು ಕರ್ನಾಟಕ ಜನತೆಗೆ ಹೋಗ್ತಾ ಇದೆ. ಅವ್ರು ಹೆಂಗ್ ರಿಸೀವ್ ಮಾಡ್ತಾರೆ ಅದು ಮುಖ್ಯ ಆಗಿದೆ. ಅದಕ್ಕೆ ನೀವು ಮೂಲ ಕಾರಣಕರ್ತರಾಗ್ತೀರಾ. ನೀವು ಅವ್ರಿಗೆ ಬೂಸ್ಟ್ ಮಾಡಿ ನೋಡಿ ಅಂತ ಹೇಳಿ, ಅವ್ರು ನೋಡ್ಬಿಟ್ಟು ಖುಷಿ ಆದ್ರೆ ಖುಷಿ ಆಗ್ಲಿನ್ಲಿ, ಇಲ್ಲ ತಪ್ಪಿದ್ರೆ ತಪ್ಪಿದೆ ಅಂತ ಹೇಳಿ ನನ್ಗೇನು ಬೇಜಾರಿಲ್ಲ. ಆ ತರ ಜನಗಳು ಮಕ್ಳಿಗೆ ತಲುಪಬೇಕು. ಇವಾಗ ಏನಾಗೋಗಿದೆ, ಮಕ್ಳಿಗೆ ಬರೀ ನೆಗೆಟಿವ್ ಥಿಂಕ್ ಆಗ್ಬಿಟ್ಟಿದೆ. ಈ ಫಿಲಮ್ ಅಲ್ಲಿ ನಾನು ಹೇಳೋದು ಪಾಸಿಟಿವ್ ಇರ್ಬೇಕು ಮಕ್ಳೆಲ್ಲ. ಆಮೇಲೆ ಅಮ್ಮ ಮಗನ್ ಸಂಬಂಧ ಚೆನ್ನಾಗಿರ್ಬೇಕು. ಅಮ್ಮ ಏನಾರು ಹೇಳಿದ್ರೆ ಹೋಗಮ್ಮ ಅಂತ ಹೋಗ್ತಾ ಇರ್ತಾರೆ. ಹಂಗ್ ಮಾಡ್ಬಾರ್ದು. ಅಮ್ಮನ್ ಪ್ರೀತಿಯಿಂದ ನೋಡ್ಕೊಂಡು ತಾಳ್ಮೆಯಿಂದ ಪಾಸಿಟಿವ್ ಇಂದ ಹೇಗೆ ಬಾಳ್ಬೋದು ಅನ್ನೋದು ಸೋಲಿಗರ್ ಹುಡುಗ ತೋರ್ಸ್ಕೊಟ್ಟಿದ್ದಾನೆ. ಆ ಸೋಲಿಗರ್ ಹುಡುಗ ಅಲ್ಲಿ ಬಿಳ್ಗಿರಂಗನ್ ಬೆಟ್ಟದಲ್ಲಿ ಓದಿ ದೊಡ್ಡ ಪ್ರೊಫೆಸರ್ ಆಗ್ಬಿಟ್ಟು ಇವಾಗ ಮೈಸೂರಲ್ಲಿ ಇದ್ದಾರವರು. ಹಂಗಾಗ್ಬಿಟ್ಟು ಅವ್ರ ಕತೆ ತೆಗೆದ್ರೆ ಬರೀ ಡಾಕ್ಯುಮೆಂಟ್ರಿ ಆಗ್ಬಿಡತ್ತಲ್ವಾ. ಪದ್ಮಶ್ರೀ ಪ್ರಶಸ್ತಿ ವಿಜೇತ ಸುದರ್ಶನ್ ಅವರು ಅವನ್ನ ಅಲ್ಲಿ ಮೈಸೂರಲ್ಲಿ ಇದಾಗ್ಬಿಟ್ಟಿದ್ದಾರೆ. ಅವ್ರು ಇವತ್ತಿಗೂ ಅಲ್ಲಿ 3,000 ಜನ ಇದ್ದಾರೆ. ಅವ್ರಿಗೆ ಊಟ ತಿಂಡಿ ಎಜುಕೇಶನ್ ಅವ್ರಿಗೆ ಯಾವ್ದಾವ್ದಲ್ಲಿ ಇಂಟ್ರೆಸ್ಟ್ ಇದೆಯೋ ಎಲ್ಲ ಮಾಡಿಬಿಟ್ಟು ಡಾಕ್ಟರ್ ಆದ್ಮೇಲೆ 1-2 ತಿಂಗಳು ಅಲ್ಲಿ ಸೇವೆ ಮಾಡಬೇಕು. ಆಮೇಲೆ ಎಲ್ಲರೂ ಹೋಗಿ ಸೇವೆ ಮಾಡ್ಬೋದು ಅಂತ ಆಲ್ ಓವರ್ ಇಂಡಿಯಾ ಅವ್ರು ಈ ಥರದ್ದು ಬ್ರಾಂಚಸ್ ಮಾಡಿದ್ದಾರೆ. ಲಾಸ್ಟ್ ಒಂದು ಫಿಲಮ್ ಅಲ್ಲಿ ಅವ್ರು ಬಂದು ಪ್ರಶಸ್ತಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕರೆದಾಗ, ನಾನ್ ಕರೆದಿರೋ ಬರ್ತಿರ್ಲಿಲ್ಲ, ನಾಗಭರಣ ಸರ್ ತುಂಬಾ ಇದಾಗಿದ್ದರಿಂದ ಬಂದು ಅರ್ಧ ಗಂಟೆ ಟೈಮ್ ಕೊಟ್ರೆ ತಕ್ಷಣ ಹೊಟ್ಬಿಟ್ರು. ಆಮೇಲೆ ಸರ್ ಇರ್ಬೋದಾಗಿತ್ತು ಅಂದ್ರೆ, ಇಲ್ಲಮ್ಮ ನಾನು ನೇಪಾಳ್ಗೆ ಹೋಗ್ತಿದ್ದೀನಿ, ಅಲ್ಲಿ ಬ್ರಹ್ಮಪುತ್ರ ನದಿ ಉಕ್ಕಿ ಹರಿತಾ ಇದೆ, ಅದಕ್ಕೆ ನಾನೇನ್ ಮಾಡ್ಬೇಕು, ಅಲ್ಲಿ ಜನಗಳಿಗೆಲ್ಲ ನಾ ಸಹಾಯ ಮಾಡ್ಬೇಕು, ಒಂದು ದೊಡ್ಡ ಬೋಟ್ ಕಟ್ಬಿಟ್ಟು ಆ ಬೋಟ್ ಅಲ್ಲಿ ಆಪರೇಷನ್ ಥಿಯೇಟರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಅಲ್ಲೋದು ಎಷ್ಟು ಗ್ರೇಟ್ ಅಲ್ವಾ. ಅವರು ನನ್ಗೆ ಎಲ್ಲಿಯನಲ್ಲಿ ಪಿಕ್ಚರ್ ನೋಡ್ಬಿಟ್ಟು 5:15 ಫೋನ್ ಮಾಡಿದ್ರು. ಕಣ್ಣಲ್ಲಿ ನೀರ್ ಬಂದ್ಬಿಡ್ತಮ್ಮ, ಅಷ್ಟ್ ಚೆನ್ನಾಗಿ ತೆಗ್ದಿದ್ಯಾ ಪಿಕ್ಚರು, ಐ ಆಮ್ ಸೋ ಹ್ಯಾಪಿ, ನಿಜ ಜೀವನದಲ್ಲಿ ಏನಾಗ್ತಿದ್ಯೋ ಅದನ್ನ ತೆಗೆದು ತೋರಿಸಿದ್ಯಾ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ 5:15 ಅಲ್ಲಿ ನೈಟ್ ಅಲ್ಲೋ ಪಿಕ್ಚರ್ ಮುಗ್ದಿದೆ ಫೋನ್ ಮಾಡಿ ತಿಳಿಸಿದ್ರು. ಅಲ್ಲಿ ನೋಡ್ದವರೆಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. ಅಲ್ಲಿ ಆಗ್ಲೇ ಹೇಳಿದ್ನಲ್ಲ, ಎಲ್ಲಾರು ಥಿಯೇಟರ್ ಬಂದ್ಬಿಟ್ಟು ನಮ್ಮ ಮಗು 2 ನಿಮಿಷ ನೋಡುತ್ತೋ 3 ನಿಮಿಷ ನೋಡುತ್ತೋ, ಹೊರಗಡೆ ಹೋಗ್ಬೇಕು ಅಂತ ಪಿಜ್ಜಾ ಜ್ಯೂಸು ಎಲ್ಲ ತಂದಿದ್ರು. ಅಲ್ಲಾಡ್ದೆ ಕುತ್ಕೊಂಡು ಪಿಕ್ಚರ್ ನೋಡಿದ್ದಾರೆ. ಅವ್ರ ಅಪ್ಪ ಅಂದ್ರಂಗೆ ಖುಷಿ, ಏನಪ್ಪಾ ಈ ನನ್ ಮಗ ಹಿಂಗ್ ಕುತ್ಕೊಂಡ್ ಪಿಕ್ಚರ್ ನೋಡಿದಾನೆ ಅನ್ಬಿಟ್ಟು. ಆ ಮಗು ಹೇಳ್ತು, ನಮ್ಮಮ್ಮ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಬಂದಿದೆ ಈ ಪಿಕ್ಚರ್ ನೋಡಿ ಅಂದ್ರೆ ನನಗ್ ಸಮಾಧಾನ, ನಾನ್ ಮಾಡಿದ್ದು ಒಳ್ಳೇದಾಯ್ತು ಅಂತ. ಇವಾಗ ನಿಮ್ ಕೈಲಿದೆ ಅದು, ಜನಕ್ಕೆ ಹೇಳ್ಬಿಟ್ಟು ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡ್ಬಿಟ್ಟು ಅದಕ್ಕೆ ಏನ್ ಒಪಿನಿಯನ್ ಅಂತ ತಿಳಿಸಿದ್ರೆ ನಮಗ್ ಖುಷಿ ಆಗುತ್ತೆ. ನಾಗಭರಣ ಸರ್ ಇಂದ ನೀವ್ ಯಾವ ರೀತಿ ಅಂದ್ರೆ ಟಿಪ್ಸ್ ಅನ್ನ ತಗೊಂಡಿದ್ರಿ ಈ ಒಂದು ನಿರ್ದೇಶನಕ್ಕೆ ಮಾಡ್ಬೇಕು? ಯಾಕಂತಂದ್ರೆ ನಾವ್ ಯಾವ್ದೇ ಒಂದು ಕೆಲಸನ ಮಾಡ್ಬೇಕಾದ್ರೆ ಪ್ರೀ ಪ್ಲಾನ್ ಅಂತ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ನಿರ್ದೇಶನಕ್ಕೆ ಇಳಿದಿದ್ರ ಅಂತಂದ್ರೆ ಅದಕ್ಕೆ ಪ್ರೀ ಪ್ಲಾನ್ ಅನ್ನುವಂತ ಒಂದು ಶೆಡ್ಯೂಲ್ ಬುಕ್ಕೇ ಬೇಕಾಗುತ್ತೆ. ಟಿಪ್ಸ್ ಏನ್ ಕೊಟ್ರು ಸರ್ ಅಂತ? ಅವರು ಕಥೆಯಲ್ಲಿ ಮಾತ್ರ ಇದ್ರು ಅಷ್ಟೇ.
ರೆಡಿ ಮಾಡಿಕೊಟ್ಟಾಗ ಚೇಂಜಸ್ ಮಾಡಿ 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 ಕೊಟ್ಟು ಪಕ್ಕ ಆದ್ಮೇಲೆ ಕತೆ ಪಕ್ಕ ಇದೆ, ಶೂಟಿಂಗ್ ಸ್ಟಾರ್ಟ್ ಮಾಡು ಅಂತ. ಯಾಕೆಂದ್ರೆ ಅವ್ರು ನನ್ನ ಗುರುಗಳು, ಮನೇಲಷ್ಟೇ ಗಂಡ, ಆಫೀಸಲ್ಲಿ ನನ್ನ ಗುರುಗಳು. ಅವ್ರು ಟಿವಿ ಸೀರಿಯಲ್ ಎಲ್ಲ ಅವ್ರು ಇಲ್ದಿದ್ದಾಗ ನಾನೇ ಶೂಟ್ ಮಾಡ್ಕೊಂಡು ಹೋಗ್ತಿದ್ದೆ. ಅವ್ರು ಟಿವಿ ಸೀರಿಯಲ್ ಎಲ್ಲ ಎಡಿಟ್ ಮಾಡಿರೋದು ನಾನೇ, ಅಲ್ಲಿ ಕಳಿಸ್ತಾ ಇದ್ದಿದ್ದು ನಾನೇ. ಹಂಗಾಗ್ಬಿಟ್ಟು ಆ ತರ ಟಿಪ್ಸ್ ಏನು ನಂಗೆ ಬೇಕಿರ್ಲಿಲ್ಲ. ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡ್ ಬಂದಿದ್ರಿಂದ ಅವ್ರು ಹೆಂಗ್ ಮಾಡ್ತಾರೆ, ಯಾಕೆ ಶಾರ್ಟ್ ತೆಗಿತಾರೆ, ಏನ್ ಮಾಡ್ತಾರೆ ಎಲ್ಲ ನಾನು ತಿಳ್ಕೊಂಡ್ಬಿಟ್ಟಿದ್ದೆ ಅಲ್ವಾ. ಹಂಗಾಗಿ ಆರಾಮ್ಸೆ ಮಾಡ್ಕೊಂಡು ಹೋದೆ. ಅವ್ರು ಅದಕ್ಕೆ ಏನು ಟಿಪ್ಸ್ ಕೊಡ್ಲಿಲ್ಲ. ಒಂದಿನ ಬಂದ್ ಶೂಟಿಂಗ್ ಹೋಗಿದ್ರು, ಒಂದ್ ರೋಲ್ ಮಾಡ್ಲೇಬೇಕು ಅಂದಾಗ ಎಲ್ಲರೂ ಬೇಡ ಚಿಕ್ಕ ಪುಟ್ಟ ರೋಲ್ ಯಾಕೆ ಮಾಡಿಸ್ತೀಯಾ ಸಾರ್ ಹತ್ರ ಅಂತ. ನಂಗೆ ನಮ್ಮ ಫ್ಯಾಮಿಲಿಯವ್ರು ಇರ್ಬೇಕು ಬನ್ನಿ ಅಂತ. ಆಮೇಲೆ ಅವ್ರು 1.5 ತಿಂಗಳು ಡೆಲ್ಲಿಲಿದ್ರು, ಪೆನೋರಮ್ಮಗೆ ಪ್ರೆಸಿಡೆಂಟ್ ಆಗಿ ಹೋಗಿದ್ರಲ್ಲ. ಡಬ್ಬಿಂಗ್ಗೋಸ್ಕರ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಎಲ್ಲ ರೆಡಿ ಮಾಡಿದ್ಮೇಲೆ ಪಿಕ್ಚರ್ ತೋರಿಸ್ದೆ, ಚೆನ್ನಾಗಿ ತೆಗ್ದಿದ್ಯಮ್ಮ ಅಂತ ಹೇಳಿದ್ರು. ಅಂಡ್ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ನಿಮ್ಗೆ ಮೊದಲನೇ ಸಿನಿಮಾದಲ್ಲಿ ಡೈರೆಕ್ಷನ್ ಅಂತಂದ್ರೆ? ಎಲ್ಲಾ ಇಡೀ ಒಂದು ಚಿತ್ರತಂಡದ ಜವಾಬ್ದಾರಿ ನಿರ್ದೇಶಕ ಅಥವಾ ನಿರ್ದೇಶಕಿಯ ಒಂದು ಹೆಗಲ ಮೇಲೆ ಇರುತ್ತೆ. ನೀವು ಒಬ್ಬ ಲೇಡಿ ಡೈರೆಕ್ಟರ್ ಆಗಿ ಎಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ರಿ ಅಂತ? ನಿಜ ಹೇಳ್ಬೇಕು ಅಂದ್ರೆ ಆ ತರ ಚಾಲೆಂಜಸ್ ಏನು ಫೇಸ್ ಮಾಡ್ಲಿಲ್ಲ. ಫುಲ್ ಅವರು ನನ್ನ ಮಕ್ಕಳಾಗಿದ್ರು ಅಲ್ಲಿ. ಆರಾಮ್ಸೆ ಎಲ್ಲಾರ್ನು ಪ್ರೀತಿಯಿಂದ ಅವ್ರ ಊಟ ತಿಂಡಿ ಎಲ್ಲ ಮಾಡ್ಬಿಟ್ಟು ಆರಾಮ್ಸೆ ಶೂಟ್ ಮಾಡಿದೆ. ಇಡೀ ಪಿಕ್ಚರ್ನ 15 ದಿವಸದಲ್ಲಿ ಮುಗಿಸಿದೀನಿ, 15 days. ಅಷ್ಟು ಪ್ರೀತಿಯಿಂದ ಎಲ್ಲರೂ ಬಂದು ನನಗೆ ಎಡಿಟರ್ ಆಗ್ಲಿ, ಕ್ಯಾಮ್ರಾಮನ್ ಆಗ್ಲಿ, ಆರ್ಟಿಸ್ಟ್ ಆಗ್ಲಿ ಎಲ್ಲರೂ ನಮ್ಮ ಮನೆ ಫ್ಯಾಮಿಲಿ ತರ ಎಲ್ಲಾರನ್ನು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಮಾಡಿ ಮುಗಿಸ್ದೆ. ಬಟ್ ಟೈಮ್ ಜಾಸ್ತಿ ತಕೊಂಡಿದ್ದು ಅಂದ್ರೆ ಡಬ್ಬಿಂಗು, ರೀರೆಕಾರ್ಡಿಂಗು, 5.1 ಮ್ಯೂಸಿಕ್, ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ತು. ಯಾಕಂದ್ರೆ ಅಲ್ಲಿ ಕುತ್ಕೋಬೇಕಲ್ವಾ. ಅವ್ರು ಹೇಳಿದ್ರಲ್ಲ ಬಾಪು ಪದ್ಮನಾಭ ಅವ್ರು ಹಿಂಗಾಯ್ತು ಅಂತ, ಅಲ್ಲೋಗಿ ಕುತ್ಕೊಳ್ತಿದ್ದೆ. ಸಾರಿ ಸರಿ ಇಲ್ಲ ಅದ್ ಬೇಕು, ಆಯ್ತಮ್ಮ ಮಾಡ್ಕೊಡ್ತೀನಿ ಅಂತ ಮಾಡ್ತಾ ಇದ್ರು. ಈ ಒಂದು ಸಿನಿಮಾ ಜೊತೆಗೆ ನಮ್ಮ ಡಾಲಿ ಧನಂಜಯ ಅವರ ನಟನೆಯ ಒಂದು ಕೆಂಪೇಗೌಡ, ಮೊನ್ನೆ ಅವರ ಹುಟ್ಟುಹಬ್ಬಕ್ಕೆ ನೀವು ಅನೌನ್ಸ್ ಮಾಡಿದ್ರಿ. ಸೊ ಆ ಒಂದು ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಯಾವಾಗ ಬರುತ್ತೆ ಏನು ಅಂತ? ಯಾವಾಗ ಬರುತ್ತೆ ಏನು ಅಂತ ಈಗ್ಲೇ ಹೇಳಕ್ಕಾಗಲ್ಲ. 33ನೇ ವರ್ಷ ರೆಡಿ ಮಾಡಿದ್ದಾರೆ, ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಬ್ಬನಿಟ್ಟು ಬರೆಸ್ತಾ ಇದ್ದೀನಿ, ಸ್ಕೆಚ್ ಮಾಡಿ ಮಾಡಿ ಅದಕ್ಕೆ ಕಲರ್ ಕಾಂಬಿನೇಷನ್ ಎಲ್ಲ ಮಾಡ್ಬಿಟ್ಟು ಒಂದು ಅಕ್ಟೋಬರ್ ನವೆಂಬರ್ ವರ್ಷಕ್ಕೆ ಡೈರೆಕ್ಟರ್ ಕ್ಯಾಮ್ರಾಮನ್ ಮುಂದೆ ಕೂತ್ಕೊಂಡು ತೋರಿಸಿ ರೆಡಿ ಮಾಡಿ ಯಾವಾಗ ಆಗತ್ತೆ ಅಂತ ಭಗವಂತನಿಗೆ ಗೊತ್ತು. ಅಂತೂ ಚೆನ್ನಾಗಿ ಕೆಲಸ ನಡೀತಿದೆ, ಎಲ್ಲ ರೆಡಿ ಮಾಡಿದೀವಿ. ಇದಾಗ್ಲಿ, ಯಾವ ಪ್ರಾಪರ್ಟಿ ಬೇಕಾಗ್ಲಿ, ಯಾವ ಕಾಸ್ಟ್ಯೂಮ್ ಬೇಕಾಗ್ಲಿ, ಏನ್ ಬೇಕು, ಯಾವ ಲೊಕೇಶನ್ ಎಲ್ಲ ಫಿಕ್ಸ್ ಮಾಡಿದೀವಿ. ಅದ್ ಯಾವಾಗ ನಡೆಯುತ್ತೆ ಅಂತ ಭಗವಂತನಿಗೆ ಗೊತ್ತು. ನಂಗೊಂದು ಕ್ವಶನ್ ಇದೆ. ಯಾಕಂತಂದ್ರೆ ನಾಡಪ್ರಭು ಕೆಂಪೇಗೌಡ ಅಂದ ತಕ್ಷಣ ಬೆಂಗಳೂರು ಅಂತ ಇಡೀ ಬೆಂಗಳೂರೇ ನೆನಪಿಗೆ ಬಂದ್ಬಿಡುತ್ತೆ, ಯಾಕಂದ್ರೆ ಅಷ್ಟು ಆಗುತ್ತೆ. ಹೌದು. ಸೊ ಅಂತದ್ರಲ್ಲಿ ಅಂತ ಒಂದು ಮೇಜರ್ ಕ್ಯಾರೆಕ್ಟರ್ ನ ಮಾಡಬೇಕು ಅಂದ್ರೆ ಹಲವಾರು ಹೀರೋಗಳನ್ನ ನೋಡ್ಬೇಕು. ಬಟ್ ಡಾಲಿ ಧನಂಜಯ ಅವರು ಕೊನೆಗೆ ಸೆಲೆಕ್ಟ್ ಆಗಿದ್ದಾರೆ. ಈಗಾಗಲೇ ಡಾಲಿ ಅವರು ಹಲವಾರು ಪಾತ್ರಗಳ ಮೂಲಕ ಕರ್ನಾಟಕದಲ್ಲಿ ಅಭಿಮಾನಿಗಳ ಪಾಲಿಗೆ ನಟ ರಾಕ್ಷಸ ಅಂತಾನೆ ಆಗಿದ್ದಾರೆ. ಸೊ ಆ ಡಾಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪಾತ್ರಕ್ಕೆ ಕಾರಣ ಏನು? ಅದು ಸಾರ್ದು ಡಿಸಿಷನ್, ನಂದಲ್ಲ. ಫಸ್ಟ್ ಪುನೀತ್ ಕೇಳಿ ಮಾಡಿಸ್ಬೇಕು ಅಂತಿದ್ರು, ಏನ್ ಮಾಡೋದು ಭಗವಂತ ಅವ್ರನ್ನ ಕರ್ಕೊಂಡ್ಬಿಟ್ರು. ನೆಕ್ಸ್ಟ್ ಡಾಲಿ ಮಾಡ್ಬೋದು ಅಂದ್ಬಿಟ್ಟು ಡಾಲಿ ಕೇಳಿದ್ದಾರೆ, ಅವ್ರು ಹೂನ್ ತಪ್ಕೊಂಡಿದ್ದಾರೆ. ಆ ಡಿಸಿಷನ್ ಸಾರ್ ತಕೊಂಡಿರ ಗೊತ್ತಿಲ್ಲ, ಹೇಳ್ತಾ ಇದ್ದೀನಲ್ಲ, ಎಲ್ಲ ರೆಡಿ ಮಾಡಿ ಕಾಯ್ತಾ ಇದ್ದೀವಿ. ಅವ್ರು 3-4 ಪಿಕ್ಚರ್ ಒಪ್ಕೊಂಡ್ಬಿಟ್ಟಿಯಾರಲ್ಲ, ಅದ್ ಮುಗಿಸ್ಕೊಂಡು ಅವ್ರು ದಾಡಿ ಬಿಟ್ಟಿದ್ದಾರೆ. ಇದಕ್ ದಾಡಿ ಬೇಡ, ಅದು ಇದ್ ಮಾಡ್ಕೊಂಡು ಯಾವಾಗ ಬರ್ತಾರೋ ಅವ್ರು ಯಾವಾಗ ಡೇಟ್ ಕೊಡ್ತಾರೋ ಅವಾಗ ಸ್ಟಾರ್ಟ್ ಮಾಡ್ತೀವಿ. ಕೊನೆಯದಾಗಿ ಜೀನಿಯಸ್ ಮುತ್ತ ಯಾವಾಗ ಸಿನಿಮಾ ಒಂದು ಥಿಯೇಟರ್ ಅಂಗಳಕ್ಕೆ ಬರುತ್ತೆ? ಆಡಿಯನ್ಸ್ ಆಗಿರ್ಬೋದು, ನಾಗಭರಣ ಸರ್ ಫ್ಯಾನ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಫ್ಯಾನ್ಸ್ ಎಲ್ಲಾನು ಸಹ ವೇಟ್ ಮಾಡ್ತಾ ಇದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಂಡ್ ಜೀನಿಯಸ್ ಸಿನಿಮಾದ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಯಾವ ಒಂದು ಮೆಸೇಜ್ ಅನ್ನ ಕೊಡ್ತಿದ್ದೀರಾ? ನನ್ಗೆ ಆಗಸ್ಟ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ರಾಜು ಅವರು ಡಿಸ್ಟ್ರಿಬ್ಯೂಟ್ರು, ಅವ್ರ ಥಿಯೇಟರ್ ಕೊಡ್ಬೇಕು. ಆಲ್ರೆಡಿ ನಾವು 25 ಸ್ಕೂಲ್ಗಳಿಗೆ ಹೋಗಿ ಕೇಳಿದ್ದೀವಿ, ಯಾರು ಇಲ್ಲ ಅಂದಿಲ್ಲ. ಅದೇ ಒಂದ್ 3 ವಾರ ಬುಕ್ ಆಗ್ಬಿಡುತ್ತೆ 3-4 ಥಿಯೇಟರ್ ಅಲ್ಲಿ. ಇವ್ರು ಥಿಯೇಟರ್ ಕೊಟ್ಬಿಟ್ರೆ ಟಕ್ ಅಂತ ಹೋಗಿ. ಬಟ್ ಮಾರ್ನಿಂಗ್ ಶೋ ಒಂದೇ ಕೇಳಿರೋದು, ಅವ್ರ ಸ್ಕೂಲ್ ಮಕ್ಳನ್ನ ಕರ್ಕೊಂಬರಕ್ಕೆ. ಇಲ್ಲಿ ಪಬ್ಲಿಕ್ಗೆ ರಿಲೀಸ್ ಮಾಡೋದು ಒಂದು 5-6 ಥಿಯೇಟರ್ ಮಾಡ್ತೀವಿ. ಬರೋದು ಬಿಡೋದು ಭಗವಂತ ಇಚ್ಛೆ ಹೆಂಗಿದ್ಯೋ ಗೊತ್ತಿಲ್ಲ. ನೀವುಗಳ ಸಹಕಾರದಿಂದ ಪಬ್ಲಿಕ್ ಬಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಸ್ಕೂಲ್ಸ್ಗಂತೂ ಆಲ್ ಓವರ್ ಕರ್ನಾಟಕ ಮಾಡ್ಬೇಕು ಅಂತಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ನಿರ್ದೇಶಕಿ ಆಗಿರುವಂತಹ ನಾಗಿಣಿ ಭರಣ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.